ಭಾನುವಾರ ಯುಗಾದಿ ಹಬ್ಬದ ರಾತ್ರಿಯವರೆಗೆ ಇಸ್ಪೇಟ್ ಬೆಟ್ಟಿಂಗ್ ಕೋಳಿ ಪಂದ್ಯಗಳಂತಹ ಇನ್ನಿತರೆ ಜೂಜಾಟದಲ್ಲಿ ತೊಡಗಿದ್ದ 293 ಜನರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪೊಲೀಸರು ಬಂಧಿಸುವ ಘಟನೆ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬದಂದು ನಡೆದಿದೆ. ಯುಗಾದಿ ಮತ್ತು ಎರಡನೇ ದಿನ ರಂಜಾನ್ ಹಬ್ಬದ ದಿನದಂದು ಜೂಜಾಟ ನಡೆಯಬಾರದೆಂದು ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ಸಾರ್ವಜನಿಕರಿಗೆ ಘೋಷಣೆ ಮಾಡಲಾಗಿತ್ತು. ಆದರೆ ಯುಗಾದಿ ಹಬ್ಬದಂದು ಚಿಕ್ಕಬಳ್ಳಾಪುರ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೇರ್ ಅವರು ಪ್ರತ್ಯೇಕ ಗುಂಪು ರಚಿಸಿ ದಾಳಿಯಲ್ಲಿ 293 ಜನರ ವಿರುದ್ಧ 48 ಪ್ರಕರಣ ದಾಖಲಿಸಿದ್ದಾರೆ. ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಬಾರ್ದು, ಯಾವುದು ಇದು ಇಸ್ಪೆಟ್ ವಗೇರಾ ಕೋಳಿ ಪಂದ್ಯ ವಗೇರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟ್ರಿಕ್ಸ್ ರೇಡ್ ಮಾಡಿದ್ದೀವಿ. ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ. ಸೊ ಟೋಟಲ್ 48 ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು, ಕೋಳಿ ಪಂದ್ಯದು, ಇಸ್ಪೆಟ್ದು ಈ ಥರ ಟೋಟಲ್ 48 ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್. ಟೋಟಲ್ ಅರೌಂಡ್ 2.4 ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ. ಜೊತೆಗೆ ಅರೌಂಡ್ 293 ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಸಲ್ಲಿ. ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಬಂದೋಬಸ್ತ್ ಆದಮೇಲೆ ರಂಜಾನ್ ಈದ್ ಇದೆ, ಈ ಬಂದೋಬಸ್ತ್ ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ.